ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಬಿಸ್ನೆಸ್. ಸಿಂಗಲ್ ಅಡ್ವರ್ಟೈಸ್ಮೆಂಟ್ ಇಲ್ಲ, ಹೋಲ್ಸೇಲರ್ ಇಲ್ಲ, ಡೀಲರ್ಸ್ ಇಲ್ಲ, ಅಡ್ವರ್ಟೈಸ್ಮೆಂಟರ್ ಇಲ್ಲ, ಜೊತೆಗೆ ಮಿಡ್ಲ್ ಮ್ಯಾನ್ಸ್ ಯಾರು ಕೂಡ ಇಲ್ಲ. ಬರೇ ಜನಗಳಿಂದನೇ ಒಂದು ರನ್ ಆಗಿರುವಂತ ಕಂಪನಿ ಇವತ್ತು ಹತ್ರ ನಾವು 3,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ. ಆ ಸಕ್ಸಸ್ ಸ್ಟೋರಿ ಹೈ ಲೆವೆಲ್ ಬಿಲ್ಡ್ ಆಗಲಿಕ್ಕೆ ರೀಸನ್ ಏನಂತ ಹೇಳಿದ್ರೆ ಕಂಪನಿ ಎಷ್ಟು ಟರ್ನ್ ಓವರ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದು ನಮ್ಮ ಹೆಮ್ಮೆಯ ಗಾಡ್ ಫಾದರ್ ಆಗಿರುವಂತ ಸಮೀರ್ ಮೋದಿ ಸರ್ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರೀಗ ಪ್ರೆಸೆಂಟ್ ಇರುವಂತ ಇಂಡಸ್ಟ್ರಿ, ಮೋದಿ ಗ್ರೂಪ್ ಇಂಡಸ್ಟ್ರಿ ಟರ್ನ್ ಓವರ್ ಎಷ್ಟು ಗೊತ್ತಾ? 67,000 ಕೋಟಿ ಟರ್ನ್ ಓವರ್ ಇಂಡಸ್ಟ್ರಿ ಇದ್ದಾರೆ ಅವರು, 67,000 crore. ಬಟ್ ಅವರಿಗೂ ಮೋದಿ ಕೇರ್ ಬಗ್ಗೆ ಇರುವಂತ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರೇ ಕಂಪನಿ ಓನರ್ ಮಾತ್ರ ಗ್ರೋತ್ ಆಗೋದಲ್ಲ, ಕಂಪನಿಗಳ ಟರ್ನ್ ಓವರ್ ಮಾತ್ರ ಜಾಸ್ತಿ ಆಗಿರೋದಲ್ಲ, ಇಲ್ಲಿ ಯಾರ್ಯಾರು ಪಾರ್ಟ್ ಆಗಿದಾರೋ ಅವರ ಸಕ್ಸಸ್ ಸ್ಟೋರಿ, ಅವ್ರ ಇನ್ಕಮ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ. ಅದಕ್ಕೆ ನಮಗೆ ಕೂಡ ಖುಷಿ ಆಗಿದೆ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಸಕ್ಸಸ್ ಸ್ಟೋರಿನ ಕೇಳ್ಕೊತಾ ಇದೀವಿ. ನಮ್ಮ ರವಿಚಂದ್ರ ಮೊಗೇಲ್ ಅವರು ಮಾತಾಡಿದ್ರು, 20,000 ಇನ್ಕಮ್ ಇತ್ತು ಕೆಲಸ ಮಾಡೋದು, ಮೀನುಗಾರಿಕೆ ಮಾಡ್ತಿದ್ದೆ, ಅದು ಒಳ್ಳೆ ಕೆಲಸನೇ. ಯಾಕಂದ್ರೆ ಈಗ ಫಂಕ್ಷನ್ ಮುಗಿಸಿ ಎಲ್ಲ ನಮಗೆ ಖುಷಿ ಆಗ್ಬೇಕಲ್ಲ, ಮತ್ತೆ ಊಟದಿಂದ, ಹೌದಲ್ಲ? ದುಡ್ಡು ಚೆನ್ನಾಗಿ ಬರತ್ತ, ದುಡ್ಡೇ ತಿನ್ನಕ್ಕಾಗತ್ತಾ? ಅದು ಬೇಕಲ್ಲ, ಇಷ್ಟ ಆಗಿರುವಂಥದ್ದು. ಸೊ ಆ ವೃತ್ತಿನ ಮಾಡ್ಕೊಂಡಿದ್ರು, ಅಲ್ಲಿ ಅವ್ರು ಅಂದ್ಕೊಂಡ ತರ ಬೆಳೆಯಕ್ಕಾಗಿಲ್ಲ ಅಂತ ಮೋದಿ ಕೇರ್ ಒಳಗಡೆ ಬಂದ್ರು. ಎಷ್ಟು ಬಂಡವಾಳ ಹಾಕಿದ್ರೆ ರವಿ? ಬಂಡವಾಳ ಇಲ್ಲ. 1 ರೂಪಾಯಿ ಬಂಡವಾಳ ಹಾಕಿದಾನೆ 1,71,000 ಇನ್ಕಮ್. ಬಂಡವಾಳ ಹಾಕಿದಾನೆ ಸಂಪಾದನೆ ಮಾಡೋ ಅಪರ್ಚುನಿಟಿ. ಅವ್ರು ಹೇಳಿದ್ರು ಓದಿದ್ದು ಎಷ್ಟಂತ. ಕೆಲವು ಕೇಳ್ಬೋದು, ಸರ್ ಹಾಗಾದ್ರೆ ಒಂದು 3-4 ವರ್ಷದಲ್ಲಿ ಪ್ರಾಡಕ್ಟ್ ತಗೊಂಡಿರೋ ಸರ್ ಪ್ರತಿ ತಿಂಗಳ ಅಲ್ವಾ? ಅಮ್ಮ ನೋಡಿ ಅಂತ ಇದ್ದಾರೆ. ಹೌದಲ್ಲ ಸರ್, ನಾನು ತಿಂಗಳ 3,000 ರೂಪಾಯಿ ಐಟಮ್ ತಗೊಂಡಿದ್ದೆ. ಅದು ಬಂಡವಾಳ ಅಲ್ಲ, ಅದು ಬಂಡವಾಳ ಅಲ್ಲ, ಅದು ಪರ್ಚೇಸ್. ಇಲ್ಲಿ 0 ಇನ್ವೆಸ್ಟ್ಮೆಂಟ್, ಓನ್ಲಿ ಪರ್ಚೇಸಿಂಗ್. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಅದೇ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ. ಇಲ್ಲೇ ಬೆಳಿಬೇಕಂತ ಇಷ್ಟ ಆದ್ರೆ ಇನ್ನೊಬ್ರಿಗೆ ಹೇಳಿ. ಅದು ಬಿಟ್ಬಿಟ್ಟು ಯಾವ್ದು ಬಂಡವಾಳ ಅಂತ ಇಲ್ಲ. ನಾನು ಹೇಳಿದೆ, ಹಾಗಾದ್ರೆ ಸರ್ ಎವ್ರಿ ಮಂತ್ 500 ರೂಪಾಯಿದು, 1,000 ರೂಪಾಯಿದು, 2,000, 3,000 ತಗೊಳ್ತೀವಲ್ಲ, ಬಂಡವಾಳ ಅಲ್ಲ, ಅದು ಪರ್ಚೇಸಿಂಗ್. ಯಾಕಂದ್ರೆ ನಾವು ಕೊಟ್ಟಿರೋ ಹಣಕ್ಕೆ ಏನಾದ್ರು ಕೊಟ್ಟರೋ ಇಲ್ವೋ ಮೋದಿ ಕೇರಿಂದ? ಹಲೋ, ಎಷ್ಟು ಜನ ನೀವು ಮೋದಿ ಕೇರ್ ಕನ್ಸಲ್ಟೆಂಟ್ ಇದ್ದೀರಾ ಇಲ್ಲಿ? ಒಂದು 100 ರೂಪಾಯಿ ಡನ್ ಸರ್, ಮೋದಿ ಕೇರ್ ಕಂಪನಿ 100 ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ ಡಿಪಿಲ್ ಬಂದ್ಬಿಟ್ಟು. ಅವ್ರು ನನ್ನ ಪ್ರಾಡಕ್ಟೇ ಕೊಟ್ಟಿಲ್ಲ ಸರ್, 100 ರೂಪಾಯಿಗೆ ಏನು ಕೊಟ್ಟಿಲ್ಲ. ನಾನು ಲಕ್ಷ 1,000 ಮಾತಾಡ್ತಾ ಇಲ್ಲ, ಬರೀ 100 ರೂಪಾಯಿಗೂ ಪ್ರಾಡಕ್ಟ್ ಕೊಡದೇನೆ ಕಳಿಸ್ತಿರೋರು ಯಾರಾದ್ರೂ ನೀವು ಇದ್ರೆ ಹೇಳಿ. ಯಾರಿಗಾದ್ರು? ಒಬ್ರು ಇಲ್ಲ. ಅದೇ ಮೋದಿ ಕೇರ್ನ ಗ್ರೇಟ್ನೆಸ್. ಯಾಕಂದ್ರೆ ಬಂಡವಾಳ ಇಲ್ಲ. ನೀವು 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ ವಿತ್ ಗ್ಯಾರಂಟಿ. ಎಸ್ ಆರ್ ನೋ? 1,000 ರೂಪಾಯಿ ಕೊಟ್ಟರೆ 1,000 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ, ಲಕ್ಷದವರೆಗೂ ತಗೋಬಹುದು. ಎವ್ರಿ ಮಂತ್ ನಾವು ಪರ್ಚೇಸ್ ಮಾಡ್ತೀವಿ ನೋಡಿ. ಆ ಪರ್ಚೇಸ್ ಮಾಡಿ ಚೆನ್ನಾಗಿ ರೆಕಮೆಂಡ್ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ ಲೈಫ್ ಇದೆ ಅಂತ ಹೇಳಿದ್ರೆ, ತುಂಬಾ ಜನ ಹೇಳಿದ್ರಲ್ಲ ಮೋದಿ ಕೇರ್ ಅಂದ್ರೆ ಸೋಪು ಶಾಂಪು ಬಿಸ್ನೆಸ್. ಹೌದು ಸ್ವಾಮಿ, ಸೋಪು ಶಾಂಪು ಬಿಸ್ನೆಸ್. ಮೋದಿ ಕೇರ್ ಅಂತ ಹೇಳಿದ್ರೆ ಇನ್ನೊಬ್ರು ರೆಕಮೆಂಡ್ ಮಾಡ್ಬೇಕು. ಹೌದು, ಇನ್ನೊಬ್ರು ರೆಕಮೆಂಡ್ ಮಾಡ್ಬೇಕು. ಒಳ್ಳೆ ಕೆಲಸ ಹೇಳೋಣ. ಪ್ರತಿನಿತ್ಯ ಟಿವಿಯಲ್ಲಿ ಬರುತ್ತೆ, ಎಷ್ಟೊಂದು ವಿಚಾರಗಳು ಬರುತ್ತೆ. ಅದರಲ್ಲಿ ಎಷ್ಟು ಸತ್ಯ ಇರುತ್ತೆ? ಎಷ್ಟು ಸತ್ಯ ಇರುತ್ತೆ? ನಮ್ಮ ಅಕ್ಕಪಕ್ಕದವ್ರ ಜೊತೆ ನಾವು ತುಂಬಾ ವಿಚಾರ ಮಾತಾಡ್ತೀವಿ, ಅದರಲ್ಲಿ ಎಷ್ಟು ಸತ್ಯ ಇರ್ತದೆ? ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ತೀವಿ, ಎಷ್ಟು ಸತ್ಯ ಇರ್ತದೆ? ಅದನ್ನು ಮಾತಾಡೋದು ಬಿಡೋದು, ಟಿವಿ ನೋಡೋದು ಬಿಡೋದು, ಅದು ನಮ್ಮ ನಿಮ್ಮ ಬೇಗ ಮನೆ ಬಿಟ್ಟು ಹೋಗ್ತಾರೆ. ಸಂಜೆ ಬರೋದು ಲೇಟ್ ಆಗುತ್ತೆ, ಎಲ್ಲಿಗೆ ಹೋಗ್ತಾರೋ ಏನೋ. ಹಿಂಗಂತ ಅವ್ರು ಹಂಗ ಅಂತಾರಲ್ಲ ಅಂತ ನೀವು ನಿಮ್ ಕನಸು ನನ್ಸು ಮಾಡ್ಕೊಳಲ್ವಾ? ಹೊರಗಡೆ ಜನ ಏನಂತಿದ್ದಾರೆ ಅದು ಮುಖ್ಯ ಅಲ್ಲ, ನಾವು ಮಾಡೋ ಕೆಲಸ ಶ್ರೇಷ್ಠವಾಗಿ ಇದೆಯಾ ಇಲ್ಲೋ ಅನ್ನೋದು ಮಾತ್ರ ಮುಖ್ಯ. ಮಾಡಿ ಅಂತ ಯಾಕಡ ಕೈ ಅಂತಿರೋದು? ನಿಮ್ಮ ಹೆಸರು ಹಾಲಾಕ ಬಂದ್ರು ನಮ್ದ ಅಲ್ಲಿ ಉತ್ತರ ಕರ್ನಾಟಕ ಬಂದು ಗೊತ್ತಂದ್ರೆ. ನೋಡ್ರಪ್ಪ, ಹೇಳ್ರಪ್ಪ, ಯಾಕಣ ಕೈ ಅಂತಿದ್ದು ಹೇಳಿ. ಸರಿ ಅಂತ ತಪ್ಪ ಅನ್ಸ್ತಾರೆ. ಕೂತ್ಬಿಡ್ರೆ, ನಿಮ್ಗೆ ಅರ್ಥ ಆಗ್ಬಿಟ್ರೆ ಎಲ್ಲರಿಗೂ ಅರ್ಥ ಆದಂಗೆ. ನೆನ್ಪಿಟ್ಕೊಳ್ಳಿ, ಮೋದಿ ಕೇಂದ್ರ ಶುರು ಮಾಡುವಾಗಲೇ ಅಕ್ಕಪಕ್ಕದವ್ರ ಸರ್ಟಿಫಿಕೇಟ್ ಬೇಡ ನಮ್ಗೆ.
ಅಚೀವ್ಮೆಂಟ್ ಆದ್ಮೇಲೆ ಇಲ್ಲಿ ನಾವು ಕೊಡ್ತೀವಿ ನಿಮ್ಗೆ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಮುಖ್ಯ, ಈ ಸರ್ಟಿಫಿಕೇಟ್ ಮುಖ್ಯ, ಅಲ್ಲಿರೋದಲ್ಲ. ಅರ್ಥ ಆಗ್ತಿದ್ಯಾ? ನಾವೇನೋ ತಪ್ಪು ಕೆಲಸ ಮಾಡ್ತಿದೀವಿ, ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು. ಅವ್ರು ಹೇಳಿದ್ರು ಹೌದು ಸರ್, ಹಾಗಾದ್ರೆ ಅಕ್ಕಪಕ್ಕದ ಕೇಳಬಾರ್ದ? ಕೇಳಬೇಕು ಸ್ವಾಮಿ. ದೇವ್ರು ಯಾಕೆ 2 ಕಿವಿ ಕೊಟ್ಟಾನೆ? ಯಾಕೆ ಕೊಟ್ಟಾನೆ? ಯಾಕೆ? ಒಳ್ಳೆದನ್ನ 2 ಕಿವಿಯಲ್ಲಿ ಕೇಳಿಸ್ಕೋಬೇಕು. ನಮಗ್ ಬೇಡ ಅಥವಾ ಕೆಟ್ಟದಿದೆ ಅಂತ ಹೇಳೋದು ಯಾರೇ ಇರಲಿ, ಓದಿಕೆ ವಿಚಾರ ಅಂತಲ್ಲ, ಯಾವುದೇ ವಿಚಾರ, 1 ಕಿವಿಲಿ ಕೇಳಿಸ್ಕೋಬೇಕು, ಇನ್ನೊಂದು ಕಿವಿಲಿ ಬಿಡ್ಬೇಕು. ಹೇಳಿ ಜೋರಾಗಿ ಹೇಳಿ. ಏನ್ ಬಿಡ್ಬೇಕು? ಇನ್ನೊಂದು ಕಿವಿಲಿ ಬಿಡ್ಬೇಕು. ಕೆಲವರಿಗೆ ಇದು ಉಲ್ಟಾ ಆಗುತ್ತೆ. ಉಲ್ಟಾ ಆಗ್ಬಿಡುತ್ತೆ. ಕೆಟ್ಟದಿದ್ರೆ 2 ಕಿವಿಯಿಂದ ಬರ್ಲಿ ಬೈಕ್ ತಗೊಳ್ಳೋದು, ಕಾರ್ ತಗೊಳ್ಳೋದು. ಆಯ್ತು ಮನುಷ್ಯನ, ನೀನು ಅವ್ರ ಮಾತನ್ನೇ 20 ವರ್ಷ ಕೇಳು, ಅವ್ರೇನಾದ್ರು ಹೆಲ್ಪ್ ಮಾಡ್ತಾರಾ? ಹಲೋ, ಮಾಡ್ತಾರಾ? ಇಲ್ಲ. ಆದ್ರೆ ಇಲ್ಲಿ ನಾವ್ ಹೇಳಿದಿನ 5 ವರ್ಷ ಫಾಲೋ ಮಾಡು. ಹೊರಗಡೆ 50 ವರ್ಷ ಏನಾದಲ್ಲೋ ಮೋದಿ ಕೇರಳ ಸಾಧ್ಯ ಅಂತ ಹೇಳಿದ್ವಿ. ಅದನ್ನ ಬಿಲೀವ್ ಮಾಡಿದ್ವಿ. ಬಿಲೀವ್ ಮಾಡಿದಕ್ಕೋಸ್ಕರ ಇವತ್ತಿನ ರಿಸಲ್ಟ್ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ. ನಾನು ನಿನ್ನೆ ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ತಿದ್ದೆ. ಯಾರ ಕೇಳಿಸ್ಕೊಂಡ್ರೆ? ಇಷ್ಟು ಜನ ಕೇಳಿಸ್ಕೊಂಡ್ರ? ಓಕೆ. ಇದೀಗಾಗಲೇ ಸುಮಾರು 18,000 ಜನಕ್ಕೆ ರೀಚ್ ಆಗಿದೆ. ನಿನ್ನೆ ಸಂಜೆ ಮಾತಾಡಿರೋದು. ನಿನ್ನೆ ಸಂಜೆ 6:30ಗೆ ನಮ್ಮ ಡಾಕ್ಟರ್